ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ಸ್ ಸರ್. ವಿದ್ಯಕ್ಕ, ದೇವ್ರು ಒಳ್ಳೇದ್ ಮಾಡ್ಲಿ. ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ಸ್ ಚಂಪಾ. ನಂಗಲ್ಲ, ನಿನ್ ಗಂಡನಿಗೆ ತಿನ್ಸು. ತಿನ್ಸೆ. ನೀನೇನ್ ಹಂಗ್ ನೋಡ್ತಾ ಇದೀಯಾ? ನೀನ್ ಹೆಂಡ್ರಿಗೆ ತಿನ್ಸು, ನಾಚ್ಕೋಬೇಡ ಕಣ್ಲಾ. ಅಮ್ಮಮ್ಮ, ನಂಗೆ ಆಶೀರ್ವಾದ ಮಾಡಿ. 100ನೇ ವರ್ಷದ ಹುಟ್ಟದ ಹಬ್ಬನ ಹಿಂಗೆ ನಿನ್ ಗಂಡನ ಜೊತೆಗೆ ಆಚರಿಸ್ಕೋ. 100 ಕಾಲ ಸಂದಾಗ ಬೇಡವಾ? ನೀವು ಯಾವಾಗಲೂ ಖುಷಿಯಾಗಿರಿ. ನೀವು ಇರ್ತೀರ ಬಿಡಿ, ಯಾಕಂದ್ರೆ ನಿಮಗೆ ಒಳ್ಳೆ ಗಂಡ ಸಿಕ್ಕಿದ್ದಾರೆ. ಸರಿ ಸರ್, ನಾವಿಲ್ಲಿ ಬರ್ತೀವಿ. ಭದ್ರಾ ಬಾವ, ಯಾವ್ದೋ ಒಂದ್ ವಿಚಾರ ಆಗಲ್ಲ ಅಂತ ಹೇಳಿದ್ರಲ್ಲ, ಈಗ ಗೊತ್ತೈತೆ. ಇವತ್ತು ಭದ್ರೇಗೌಡರು ತಮ್ಮ ಹೆಂಡತಿ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಆಶ್ರಮದ ಎಲ್ಲಾ ಮಕ್ಕಳಿಗೂ ಒಂದಿನದ ಊಟದ ಖರ್ಚನ್ನ ವಹಿಸ್ಕೊಂಡಿದ್ದಾರೆ ಸರ್. ಏನು ಮಾಡೋದು? ಇನ್ನೊಂದು 5 ನಿಮಿಷ ಅದೇ. ಈ ದಿನ ಮಯ ಮುಗ್ದೋಯ್ತದೆ. ಹೋಗ್ಲಿ, ಒಂದು ಕಿತ್ತ ವಿಸ್ ಮಾಡ್ಬಿಡ್ಲೆ? ಇಲ್ಲ, ನಾನು ಯಾಕೆ ವಿಸ್ ಮಾಡಬೇಕು? ಮಾಡೋಕ್ಕಿಲ್ಲ. ಏನೋ ಬಲವಂತಕ್ಕೆ ಜೊತೆ ನಿಂತ್ಕೊಂಡು ಕೇಕ್ ಕಟ್ ಮಾಡ್ಬಿಟ್ರೆ ಹೋಗಿ ವಿಸ್ ಮಾಡ್ಬಿಡ್ಬೇಕೆ? ಲೇ ಭದ್ರಾ, ಏನೇನೋ ಯೋಚನೆ ಮಾಡಬೇಡ, ಕಣ್ಣು ಮುಚ್ಕೊಂಡು ಮಲ್ಕೊಂಬಿಡು. ಲೇ ಭದ್ರಾ, ಏನೇ ಆದ್ರೂ ಸಂಬಂಧ ಮುಗ್ದಿಲ್ಲ, ಕೇಸ್ ಕೋರ್ಟಲ್ಲೇ ಅದೇ ಅಂದ್ಮೇಕೆ ಹೋಗಿ ವಿಸ್ ಮಾಡ್ಬಿಟ್ರೆ ಏನಾಗ್ಬಿಟ್ಟದು? ಲೇ ಭದ್ರಾ, ನಿಂಗೆ ಏಟಾರ ಕೋಪ ಇರಲಿ, ಏಟಾರ ಜಗಳ ಆಡಿರು, ಆದ್ರೆ ಇವತ್ತು ಅವ್ಳು ಹುಟ್ಟಪ್ಪ, ಅನ್ಕಿತ ಹೋಗಿ ವಿಸ್ ಮಾಡ್ಬಿಟ್ರೆ ನಿನ್ ಗಂಟೇನು ಹೋಗಕ್ಕಿಲ್ಲ. ಏನಾದ್ರೂ ಬೇಕಿತ್ತೆ? ಅದು ನೀರ್ ಬೇಕಾಗಿತ್ತು, ಅದಕ್ಕೆ ಬಂದೆ. ಥ್ಯಾಂಕ್ಸ್. ಯಾಕೋ? ಅದು 2 ವಿಷಯಕ್ಕೆ. ನಿಮ್ಗೆ ನನ್ ಬರ್ತಡೇ ಗೆಪ್ತಿಗೆ ಇರಕ್ಕಿಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀವು ಅನಾಥಾಶ್ರಮ ಮಕ್ಳಿಗೆ ನನ್ನ ಹೆಸರಲ್ಲಿ 3 ಹೊತ್ತು ಊಟ ಹಾಕ್ಸಿದ್ರಿ, ಅದಕ್ಕೆಯ. ಇನ್ನ ಒಂದು, ನಮ್ಮಿಬ್ರು ಮಧ್ಯೆ ಏಟೇ ಮನಸ್ತಾಪ ಇದ್ರೂನುವೆ ನೀವು ನನ್ನ ಜೊತೆಲಿ ಕೇಕ್ ಕಟ್ ಮಾಡಿ ಇವತ್ತಿನ ದಿನನ ಸಾನೆ ವಿಶೇಷ ಮಾಡ್ಬಿಟ್ರಿ, ಅದಕ್ಕೆಯ ಸಾನೆ ಥ್ಯಾಂಕ್ಸ್. ನೋಡು, ಅನಾಥಾಶ್ರಮ ಮಕ್ಳಿಗೆ ಯಾಕೆ ಊಟ ಕಳಿಸ್ದೆ ಅಂತಂದ್ರೆ ಅದ್ರ ಬಗ್ಗೆ ನೀವು ಹೇಳೋ ಅವಶ್ಯಕತೆ ಇಲ್ಲ. ನೀವೇನು ಅಂತವಾ ನಂಗೆ ಸಂದ ಗೊತ್ತು. ಸದ್ಯ ನಿಂಗಾದ್ರೂ ಗೊತ್ತಾಯ್ತಲ್ಲ, ಸಾಕ್ಬಿಡು. ನಿಮ್ಗೆ ಕ್ವಾಪನ ತೋರ್ಸ್ಕೊಳ್ಳೋ ಹಂಗೆ ವಿರುದಿನ ತೋರ್ಸಕ್ ಬರಕಿಲ್ಲ ಅಂತವಾ ನಂಗೆ ಸಂದ ಗೊತ್ತು ಬಿಡಿ. ಅದು ಹುಟ್ಟುಹಬ್ಬದ ಶುಭಾಶಯಗಳು. ಆಗ್ಲೇ ಅಲ್ಲ ಅನ್ಕೊಟ್ಟೆ, ಕೇಕ್ ಕಟ್ ಮಾಡಿದ್ರಲ್ಲ. ಆದ್ರೂ ನಾನು ನಿಂಗೆ ವಿಸ್ ಮಾಡಿರ್ಲಿಲ್ವಲ್ಲ, ಅದಕ್ಕೆ ವಿಸ್ ಮಾಡಿದೆ. ಸಾನೆ ಥ್ಯಾಂಕ್ಸ್. ಇವತ್ತು ರಾತ್ರಿ ಯಾಕೆ ನಿದ್ದೆ ಬರೋಕೆ ಕಾಣಿಸ್ತಾ ಇಲ್ಲಪ್ಪ? ಹೋಯ್ತೀನಿ, ಆಚರಣೆ ಮಲ್ಕತೀನಿ. ಏನಪ್ಪಾ ಇದು, ಈ ಪಾರ್ಟಿ ಗುಡುಕ್ತಾ ಅದಲ್ಲ, ಮಳೆ ಬೇರೆ ಬರೋಂಗದೆ. ಇವ್ರು ನೋಡಿದ್ರೆ ಈಚೆ ಹೋಗಿ ಮಲ್ಗೋರೆ, ಏನ್ ಮಾಡ್ಲಿ? ಹೋಗಿ ನಾನೇ ಕರ್ಬಿಟ್ಟು ಬರ್ತೀನಿ. ಲೇ ವಿದ್ಯಾ, ನಿಂಗೆ ಯಾಕೆ ಬೇಕು ಅಂದ್ರೆ ಅವರೇ ಬಂದು ಒಳಗೆ ಮನಿಕತ್ತಾರೆ. ಸುಮ್ಕೆ ಓದ್ಕ ನೀನು. ನಿದ್ದೆ ಬಂದ್ರೆ ಒಳ್ಳೆ ಕುಂಕರ್ಣ ತರ ಮಲಗಿರ್ತಾರೆ. ಮಳೆ ಬಂದು ನೆನೆಯ ಗಂಟ ಅವ್ರಿಗೆ ಗೊತ್ತೇ ಆಗಕ್ಕಿಲ್ಲ. ಮಳೆಲೇನಾದ್ರೂ ನೆಂದ್ರೆ ಅವ್ರಿಗೆ ಶೀತ ಆಗೋಯ್ತದೆ. ಏನ್ ಮಾಡ್ಲಿ? ಹೋಗ್ಲಿ, ನೀನೇ ಹೋಗಿ ಕರ್ಬಿಟ್ ಬಾ, ಹೋಗು, ಏನು ಆಗಕ್ಕಿಲ್ಲ. ಅಯ್ಯೋ ಶಿವನೇ, ಇವ್ರೇ ಕಲ್ಲೋಗಿ ಮಲ್ಕೊಂಡವ್ರೆ. ಅಲ್ಲ, ಈ ಪಾರ್ಟಿ ಗುಡುಕ್ತಾ ಇದೆ, ಜ್ಞಾನ ಇಲ್ದಂಗೆ ಹೆಂಗ್ ಮನಿಕೊಂಡಿದಾರ ನೋಡು. ಹಲೋ ಹಲೋ, ಎದಳಿ ಮ್ಯಾಕೆ, ಮಳೆ ಬರಂಗದೆ. ಓ, ಇವ್ರಿಗೆ ಹಿಂಗ್ ಕೂಗಿದ್ರೆ ಕೇಳ್ಸಕ್ಕಿಲ್ಲ ಅನಿಸ್ತದೆ. ಹಲೋ, ಏಯ್, ನಾನ್ ದೆವ್ವ ಅಲ್ಲ, ಇದ್ಯಾ? ಏಯ್, ಇಲ್ಲಿಗೆ ಬಂದು ಈಗ ಯಾಕೆ ಮೈಕ್ ಹಾಕೊಂಡು ಕೂಗ್ತಾ ಇದ್ದೆ? ಅಲ್ಲ, ಆ ಪಾರ್ಟಿ ಗುಡುಕ್ತಾ ಇದೆ, ಅದು ನಿಮಗೆ ಕೇಳಿಸ್ತಾ ಇಲ್ಲ. ನಾನು ಒತ್ತಿ ಕೂಗಿದ್ದಕ್ಕೆ ಮೈಕಲ್ ಕುಗ್ದಂಗ ಆಯ್ತೈತೆ ನಿಮ್ಗೆ. ಮಳೆ ಬರಂಗದೆ, ಎದ್ದು ಒಳಗೆ ನಡೀರಿ. ಬರೀ ಮಿಂಚು ಗುಡುಗುತ್ತಾನೆ, ಮಳೆ ಏನ್ ಬಂದಿಲ್ವಲ್ಲ, ನೀನ್ ಹೋಗಿ ತೆಪ್ಪ ಬಿದ್ಕ. ಅಲ್ಲ, ಮಾಡ್ ನೋಡಿ, ನೀವು ಸ್ವಲ್ಪ ಹೊತ್ತಾದ್ರೆ ಮಳೆ ಬರ್ತದೆ, ಸುಮ್ಕೆ ನಡೀರಿ ನೀವು. ಓ, ತಿರುತು ಯಾಕೋ ಜಾಸ್ತಿ ಆಗಿರಂಗದೆ. ಜೊತೆಗೆ ನಿಂತ್ಕೊಂಡು ಕೇಕ್ ಕಟ್ ಮಾಡಿ ವಿಸ್ ಮಾಡಿದಕ್ಕೆ ಏನಾದ್ರು ಬಂದದೆ ಏನ್ ಕತೆ? ಅದಂದೆ, ಅದನ್ನ ಯಾವ್ದನ್ನು ನಾನು ಮನ್ಸಲ್ಲಿ ಮಾಡಿಕೊಂಡು ನಿಮ್ಮನ್ನ ಕರೆಯೋದಕ್ಕೆ ಬಂದಿಲ್ಲ. ಏಟೇ ಆದ್ರೂ ನಾವಿಬ್ರು ರೂಮ್ಮೇಟ್ಸ್ ಅಲ್ವೇ, ಇಂಥ ಹೊತ್ತಲ್ಲಿ ಇಲ್ಲಿ ಮಾಲಿ ಕೊಡೋದು ಸೇಫ್ ಅಲ್ಲ, ಸುಮ್ಕೆ ನಡೀರಿ. ನಿಮ್ದು ನಿದ್ದೆನೂ ಮಾಡಕ್ ಬಿಡಕ್ಕಿಲ್ಲ. ನಾನೇ ಬರೋ. ಹಲೋ, ಎಕ್ಸ್ಕ್ಯೂಸ್ ಮೀ, ಏನ್ ಮಾಡ್ತಾ ಇದ್ಯಾ? ಅಯ್ಯೋ ಸಾರಿ, ಅದು ಗುಡುಗ್ ಬಂತಲ್ವೇ, ನಂಗೆ ಗುಡುಗ್ ಅಂದ್ರೆ ಸಾನೆ ಭಯ, ಅದಕ್ಕೆ ನಿಮ್ಮನ್ನ ತಪ್ಕೊಂಡ್ಬಿಟ್ಟೆ, ಕ್ಷಮಿಸಿ. ಸರಿ, ನಡಿ. ಸರ್, ನಿಮ್ಮನ್ನು ನೋಡಬೇಕು ಅಂತ ಮೈಸೂರು ಕಾಲೇಜಿಂದ ಇಬ್ಬರು ಬಂದಿದ್ದಾರೆ. ಸರಿ, ಒಳ್ಳೆ ಕಳಿಸು. ಥ್ಯಾಂಕ್ ಯು ಸರ್, ಇವಾಗ ಹೇಗಿದ್ದೀರಾ? ನಿಮ್ಮ ಕಾಳಜಿಯಿಂದ ಶಾಲೆ ಚಂದಾಗಿದೆ. ಸರಿ, ಏನು ಇಷ್ಟೊಂದು ದೂರ ಬಂದ್ಬಿಟ್ಟಿದ್ದೀರಾ? ಅದೇ ಸರ್, ನಮ್ಮ ಕಾಲೇಜ್ಗೆ ನೀವು ಸಿಲ್ವರ್ ಜುಬ್ಲಿ ಸೆಲೆಬ್ರೇಷನ್ ಬಂದಾಗ ಈ ವರ್ಷದಿಂದ ಎಕ್ಸಾಮಲ್ಲಿ ಫಸ್ಟ್ ಯಾರು ಬರ್ತಾರೋ ನೆಕ್ಸ್ಟ್ ಇಯರ್ ಫೀಸ್ ನಮ್ಮ ಟ್ರಸ್ಟ್ ವತಿಯಿಂದ ಕಟ್ತೀನಿ ಅಂತ ಹೇಳಿದ್ರಿ. ಇವಾಗ ಸೆಮಿಸ್ಟರ್ ಎಕ್ಸಾಮ್ ರಿಸಲ್ಟ್ ಬಂದಿದೆ. ಹೌದಾ? ಶಾಲೆ ಸಂತೋಷ ಆಯ್ತು. ಮಕ್ಕಳು ಓದಿಗೆ ಉತ್ತೇಜನ ಸಿಗಬೇಕು ಅಂತ ಹೇಳಿದ್ದೆ, ಅದಕ್ಕೋಸ್ಕರ ಇಲ್ಲಿ ಗಂಟೆ ಯಾಕೆ ಬರೋದ್ರಿ? ಫೋನಲ್ಲೇ ಮಾತಾಡಿದ್ರೆ ಸಾಕಾಗಿತ್ತು, ಎಲ್ಲ ವ್ಯವಸ್ಥೆ ಮಾಡ್ಬಿಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ ಸರ್, ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಅಂತಾನೆ ಒಂದು ಅಡ್ವಾನ್ಸ್ ಲ್ಯಾಬ್ ಶುರು ಮಾಡಿದೀವಿ. ಅದನ್ನ ನಿಮ್ಮ ಕೈಯಿಂದನೇ ಓಪನ್ ಮಾಡಿಸಬೇಕು ಅಂತ ಅನ್ಕೊಂಡಿದೀವಿ. ನೀವು ಒಂದು ಡೇಟ್ ಕೊಟ್ರೆ 2 ಪ್ರೋಗ್ರಾಮ್ನ ಒಟ್ಟಿಗೆ ಇಟ್ಕೊಳ್ಳೋಣ ಅನ್ಕೊಂಡಿದೀವಿ. ಶಾಲೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಅದಕ್ಕೆ ಬರೋಕೆ ಹಾಕಿಲ್ಲ ಅಂತ ಹೇಳಕ್ಕಾದದ್ಯೆ? ಯಾವಾಗ ಏನು ಅಂತ ನಮ್ಮ ಪಿಯಾಗಿ ಹೇಳ್ಬಿಡಿ, ಅವ್ನು ನನಗೆ ಅಪ್ಡೇಟ್ ಮಾಡ್ತಾನೆ. ತುಂಬಾ ಥ್ಯಾಂಕ್ಸ್ ಸರ್, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ, ಡೇಟ್ ಫಿಕ್ಸ್ ಮಾಡಿ ಇನ್ವಿಟೇಷನ್ ಕಳ್ಸಿಕೊಡ್ತೀವಿ. ಆಮೇಲೆ HK ನಂಬರ್ ತಗೊಂಡವ್ರು ಯಾರು ಅಂತ ತಿಳ್ಕೋಬಹುದೇ? ಖಂಡಿತ ಅಮ್ಮ, ಅದು ಬೇರೆ ಯಾರು ಅಲ್ಲ, ನಿಮ್ಮ ಮೊಮ್ಮಗಳು ವಿದ್ಯಾನೆ. ನಂಗೆ ಗೊತ್ತಿತ್ತು ಅವಳು ಈ ಕಿತಾನು ನಂಬರ್ 1 ಬರ್ತಾಳೆ ಅಂತ. ಏಟೆ ಸಮಸ್ಯೆ ಬಂದ್ರು ಅವಳು ತನ್ನ ದಾರಿ ಮಾತ್ರ ಬದಲಾಯಿಸಕ್ಕಿಲ್ಲ. ಶಾನೆ ಬುದ್ಧಿವಂತೆ ನನ್ನ ಮೊಮ್ಮಗಳು. ಹೌದಮ್ಮ, ಇಡೀ ಕಾಲೇಜ್ಗೆ ನಿಮ್ಮ ಮೊಮ್ಮಗಳೇ ಟಾಪ್, ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್, ತುಂಬಾ ಒಳ್ಳೆ ಹುಡುಗಿ. ಏನವ ಹಿಂಗೆ ಹೇಳ್ತಾವ್ರೆ? ಎಲ್ಲ ವಿಷಯನೂ ನಮ್ಮ ವಿರುದ್ಧವಾಗ್ಲೇ ನಡೀತಾ ಇದೆ. ಯಾಕೋ ನಮ್ಮ ಟೈಮೇ ಸರಿಯಾಗಿಲ್ಲ, ಸುಮ್ಕೆ ಇರು. ಅಷ್ಟೇ ಅಲ್ಲ ಸರ್, ನಿಮ್ಮ ಜೊತೆಗೆ ನಿಮ್ಮ ಮಗ ಮತ್ತೆ ನಿಮ್ಮ ತಮ್ಮನ ಮಗನೂ ಕರ್ಕೊಂಡ್ಬರ್ಬೇಕು. ಅವರಾ? ಅವ್ರು ಯಾಕೆ ಮೇಡಮ್ ಅವರೇ? ಸರ್, ಅದು ಅವರಿಬ್ರು ಕಾಡಿಗೆ ಹೋಗಿ ಔಷಧಿ ತಂದಿದ್ರಲ್ಲ, ನಿಮ್ಮ ಮನೆಯವ್ರ ಜೊತೆಗೆ ಬೇರೆಯವ್ರ ಪ್ರಾಣವೂ ಹೋಗ್ಬಿಡ್ತಿತ್ತು ಅವ್ರು ತಂದಿರಲಿಲ್ಲ ಅಂದಿದ್ರೆ. ಅವ್ರು ಸಾಹಸ ಮೆಚ್ಚಿ ಸಮಾಜ ರಕ್ಷಕ ಬಿರುದು ಕೊಡಬೇಕು ಅಂತ ಅನ್ಕೊಂಡಿದೀವಿ. ಅವರು ಬಂದ್ರೆ ಅವ್ರಿಗೂ ಸನ್ಮಾನ ಮಾಡ್ತೀವಿ. ಸಮಾಜದಲ್ಲಿ ನಮ್ಮ ಮಧ್ಯದಲ್ಲಿ ಜನಗಳಿಗೋಸ್ಕರ ಕೆಲಸ ಮಾಡೋರು ಎಷ್ಟೋ ಜನ ಇರ್ತಾರೆ, ಅವ್ರನ್ನ ಗುರುತಿಸಿ ಗೌರವ ಕೊಡೋದು ನಮ್ಮ ಕರ್ತವ್ಯ. ಒಳ್ಳೆ ಕೆಲಸ ಮಾಡಿದವ್ರಿಗೆ ಪ್ರೋತ್ಸಾಹ ಕೊಟ್ಟಂಗಾಯ್ತದೆ. ಮಾಡಿ ಮಾಡಿ. ಸರಿ ಸರ್, ನಾವೇನು ಬರ್ತೀವಿ ಸರ್. ಸರಿ, ಕೊಟ್ಟು ಬನ್ನಿ. ನೋಡಿದ್ರಾ, ಸ್ವಾರ್ಥ ಇಲ್ಲದೆ ಮಾಡೋ ಕೆಲಸಕ್ಕೆ ಬೆಲೆ ಇದ್ದೇ ಇರ್ತದೆ. ಏನಾದರೂ ಆಗಲಿ
ನಮ್ಮ ಮಕ್ಕಳು ಮಾಡಿರೋ ಕೆಲಸ ಅಭಿನಂದಿಸೋದಕ್ಕೆ ಅರ್ಹವಾದದ್ದೇ. ಗೋವಿಂದ, ಅವತ್ತೊಂದು ದಿನ ಅವ್ರಿಬ್ರಿಗೂ ಎಲ್ಗೂ ಹೋಗ್ಬೇಡ ಅಂತ ಹೇಳ್ಬಿಟ್ಟು. ಆ ಮೂರಡಿನ ಭಾವನೆ ದುಡ್ಡು ಕೊಟ್ಟು ಓದ್ಸೋಂಗಾಯ್ತಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ. ತಿಟ್ಟಾದ್ಕೆ ಅವಳನ್ನ ತುಳಿಬೇಕು ಅನ್ಕೊಂಡಾಗೆಲ್ಲ ಬೆಳೆದು ಮೇಲಕ್ಕೆ ಹೋಯ್ತಾನೆ ಅವಳೆ. ಅವಳಿಗೆ ಏನಾದ್ರೂ ಮಾಡ್ಲೇಬೇಕು. ಆದ್ರೆ ಏನ್ ಮಾಡೋದು? ವಿದ್ಯಕ್ಕ ಥ್ಯಾಂಕ್ಸ್ ಚಂಪಾ. ಸರು ಈ ಲೆಕ್ಕವ ಹಿಂಗೆಲ್ಲ ಮಾಡೋದು ತತ್ತಾಯಿ ಹಿಂಗೆ ಥ್ಯಾಂಕ್ಸ್ ಚಂಪಕ್ಕ. ಚಂಪಾ ಹೌದು, ನೀನ್ ಎಲ್ಲಿ ಗಂಟ ಓದಿದ್ಯಾ ಚಂಪಾ? PUC ಗಂಟ ಓದಿದ್ದೀನಿ ವಿದ್ಯಕ್ಕ. ಹೌದೇ, ಅದಕ್ಕೆ ಈ ಸಂದಾಗ ಲೆಕ್ಕ ಮಾಡಿದ್ದೀನು. ಸಾನೆ ಸಂದಾಗ ಓದ್ತಾ ಅನಿಸ್ತದಲ್ವೇ? ಸಂದಾಗ ಓದಿ ದೊಡ್ಡ ಲಾಯರ್ ಆಗ್ಬೇಕು ಅನ್ನೋದೇ ನನ್ನ ಗುರಿಯಾಗಿತ್ತು. 10ನೇ ಕ್ಲಾಸಲ್ಲಿ 625ಕ್ಕೆ 602 ತಗೊಂಡು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೆ. ಆಮೇಲೆ ಕಾಲೇಜ್ಗೂ ಸೇರ್ಕೊಂಡು PUC ಮುಗಿಸ್ದೆ. ಆದ್ರೆ ಅದಾದ್ಮೇಲೆ ಅವ್ವ ತೀರ್ಕೊಂಡು ಕಾಲೇಜ್ ಬಿಡ್ಬೇಕಾದ ಪರಿಸ್ಥಿತಿ ಬಂತು. ಆಮೇಲೆ ಪರಿಸ್ಥಿತಿ ಕೈಗೊಂಬೆ ಆಗಿ ಒಳ್ಳೆ ಲಾಯರ್ ಆಗಬೇಕು, ನೊಂದವ್ರಿಗೆ ನ್ಯಾಯ ಕೊಡಿಸ್ಬೇಕು, ಅಪರಾಧಿಗಳಿಗೆಲ್ಲ ಶಿಕ್ಷೆ ಕೊಡಿಸ್ಬೇಕು ಅನ್ನೋ ನನ್ನ ಕನಸಾಗೆ ಉಳ್ದೋಯ್ತು. ಅಲ್ಲ ಚಂಪಾ, ನೀನು 10th ಅಲ್ಲಿ ನನ್ಗಿಂತ ಹೆಚ್ಚು ಮಾರ್ಕ್ಸ್ ತೆಗ್ದಿದ್ಯಾ? ಏನೋ ನಂಗೆ ಗೊತ್ತಿಲ್ಲ ವಿದ್ಯಕ್ಕ, ನನ್ನ ಗುರಿ ಮುಟ್ಲೇಬೇಕು ಅನ್ನೋ ಹುಚ್ಚು ಆಸೆ ನನ್ನ ಹತ್ರ ಅಷ್ಟು ಮಾರ್ಕ್ಸ್ ತಗೊಳಂಗ್ ಮಾಡ್ತು ಆಟೆಯ.